ಸಿಕ್ಕಿಲ್ಲ ಅದು ಹಾವಿನ ಪರಿಸ್ಥಿತಿ ಐತಿ. ಇದು ಏನಂತಂದ್ರ ಹಾವು ಮೇಲೆ ನೋಡ್ರಿ ಇಲ್ಲಿ ನಿಮ್ಗ ಸ್ಕೇಲ್ಸ್ ಕಾಣಿಸ್ತಾವ ನೋಡ್ರಿ. ಸ್ಟಾರ್ಟಿಂಗ್ ಹಿಡ್ಕೊರ್ಲಿ ಅದು ಕಡೆ ಹಿಂಸರಿ ಸ್ಟಾರ್ಟಿಂಗ್ ಬರ್ ಸಕಾಶಂ ಬರ್. ಸೊ ಇದು ಏನಂತಂದ್ರ ಹಾವಿನ ಪರಿ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಾಗ ಹೇಳೈತಿ. ಇಲ್ಲೇ ಏನಂತಂದ್ರ ಇವು ಕಣ್ಣುಗಳಿರ್ತಾವ ನೋಡ್ರಿ, ಇಲ್ಲಿ ಕಣ್ಣು ಕಾಣತೈತಿ ನಮಗಿಲ್ಲಿ. ಸೊ ಇದೆ ಪರಿ ಅಂತ ಹೇಳಿ. ಸೊ ಇದು ಏನ್ ಸೊ ಇದು ಏನಂತಂದ್ರೆ ಇವ ಮೇಲಿನ ನಯವಾದ ಫಲಕಗಳಿರ್ತಾವ. ಇದ್ರ ಚರ್ಮ ಏನಾಗಿರ್ತೈತಿ ಅಂತಂದ್ರ ಒಣಗಿರ್ತೈತಿ. ಇದ್ರ ಬಗ್ಗೆ ಏನ ನಾವು ಇದು ಹೆರ್ಪಟಾಲಜಿ ಅಂತ ಕರಿತೀವಿ. ಹೆರ್ಪಟಾಲಜಿ ಅಂತಂದ್ರೆ ಏನು ಅಂತಂದ್ರ ಸರೀಸೃಪಗಳ ಬಗ್ಗೆ ಅಧ್ಯಯನ. ಇದನ್ನ ಇಂಗ್ಲಿಷ್ ಒಳಗ ರೆಪ್ಟೀಲಿಯಾ ಅಂತ ಕರಿತೀವಿ. ಏನ್ ಕರಿತೀವಿ? ರೆಪ್ಟೀಲಿಯಾ ಅಂತಂದ್ರೆ ರೆಪ್ಟೀಲಿಯಾ ಅಂತ ಅನ್ನೋದು ಏನು ಅಂದ್ರೆ ಒಂದು ಗ್ರೀಕ್ ವರ್ಡ್. ಗ್ರೀಕ್ ವರ್ಡ್ ಅಂದ್ರೆ ರೆಪ್ ಅಂತಂದ್ರೆ ಏನು ಅಂದ್ರೆ ಟು ಕ್ರೀಪ್ ಅಂದ್ರ ಹೊಟ್ಟೆಯಿಂದ ತೆವಳಂತ ಪ್ರಾಣಿ. ಸೊ ಇದೇನು ಹೊಟ್ಟೆಯಿಂದ ತೆವಳ್ತೈತಿ ಹಿಂಗ. ಸೊ ಹೀಗಾಗಿ ಇವನ್ನೇನಂತಂದ್ರ ಸರೀಸೃಪ ಅಂತ ಕರೀತಾರ. ಮೇಲೆ ಏನಂದ್ರ ಮಾತಾಡ್ಬೇಡ ಬಿಡಲ್ಲ. ಸೊ ಇದೇನಂದ್ರ ನಯವಾಗಿ ಏನ್ ಬಂದಿರ್ತಾವ ಅಂತಂದ್ರ ಫಲಕಗಳಿರ್ತಾವ. ಇದ್ರದ ಹೃದಯ ಏನಾಗಿರ್ತೈತಿ ಅಂತಂದ್ರ 3 ಕೋಣೆಯಿಂದ ಆವೃತವಾಗಿರ್ತೈತಿ. ಎಷ್ಟ? 3 ಕೋಣೆಯಿಂದ ಆವೃತವಾಗಿರ್ತೈತಿ. ಅಶುದ್ಧ ರಕ್ತ ಇದ್ರ ಮೈ ಒಳಗೆ ಹರಿತಾ ಇರ್ತೈತಿ. ಮತ್ತ ಇದೇನಂತಂದ್ರ ಇಲ್ಲಿ ಲಾಸ್ಟಿಗೆ ಕ್ಲೋಯಕ ಅಂತ ಅನ್ನೋದು ಇರ್ತೈತಿ. ಝೂಮ್ ಮಾಡಿ ಸೊ ಇದಕ್ಕೆ ಏನಂತ ಹೇಳಿ ಕರಿತಾರ ಅಂದ್ರ ಕ್ಲೋಯಕ ಅಂತ ಕರೀತಾರ. ಸೊ ಇದು ಕ್ಲೋಯಕ ಎದಕ್ಕೆ ಸಹಾಯ ಮಾಡ್ತೈತಿ ಅಂತಂದ್ರ ಮೂತ್ರ ಮತ್ತು ಜನನಾಂಗ ಮತ್ತು ಮಲ ಇವು 3 ಹೊರಗಡೆ ಹಾಕ್ಲಿಕ್ಕೆ ಸಹಾಯ ಮಾಡ್ತಾ ಇರ್ತೈತಿ. ಮತ್ತೆ ಇವಕ್ಕೆ ಏನಂತಂದ್ರ ಸರೀಸೃಪಗಳಿಗೆ ಹಿಂಗಾಲು ಮುಂಗಾಲುಗಳು ಇರ್ತಾವ. ಆದ್ರ ಹಾವಿಗೆ ಮಾತ್ರ ಇದು ಈ ಜಾತಿಗೆ ಒಂದ ಏನಿಲ್ಲ ಅಂತಂದ್ರ ಮುಂಗಾಲು ಇಲ್ಲ ಮತ್ತ ಮುಂಗಾಲುಗಳು ಇರೋದಿಲ್ಲ. ಅಂತರ್ಕಂಕಾಲವನ್ನ ಹೊಂದಿರ್ತೈತಿ. ಅಂತರ್ಕಂಕಾಲ ಅಂತಂದ್ರೆ ಏನ್ ಹೇಳಿ ನಾವ ಒಳಗಡೆ ದೇಹದ ಒಳಗಡೆ ಎಲುಬುಗಳನ್ನ ಹೊಂದಿರ್ತೈತಿ. ಮತ್ತ ಇದೇನಂತಂದ್ರ ಅಂಡಜವಾಗಿರ್ತೈತಿ. ಇದರ ಮೊಟ್ಟೆಗೆ ಮೇಲ್ಗಡೆ ಏನಂತಂದ್ರ ಬಿರ್ಸಾದ ಒಂದು ಪದಾರ್ಥವನ್ನ ಹೊಂದಿರ್ತೈತಿ. ಅದಕ್ಕ ಇವೇನ್ ಮಾಡ್ತಾವಂದ್ರ ಭೂಮಿ ಮೇಲೆ ತತ್ತಿಗಳನ್ನ ಇಡ್ತಾವ. ನೀರೊಳಗೂ ತತ್ತಿಗಳನ್ನ ಇರೋದಿಲ್ಲ. ಸೊ ಇದನ್ನ ಇವೇನ ರೆಪ್ಟೀಲಿಯಾದ ಒಂದು ಯುಗ ಅಂತ ಹೇಳ್ತೀವಿ. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಮೀಸೋಜೋಯಿಕ್ ಇರಾ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಸೊ ಇದಿಷ್ಟು ಯಾರ ಬಗ್ಗೆ ಮಾತಾಡಿದ್ವಿ ನಾವು? ಸರೀಸೃಪದ ಬಗ್ಗೆ ಮಾತಾಡಿದ್ವಿ. ಸೊ ಇವು ಕೂಡ ಏನಂತಂದ್ರ ಏಕಲಿಂಗಿ ಆಗಿರ್ತಾವ. ಮತ್ತ ಶೀತ ರಕ್ತ ಪ್ರಾಣಿ ಇರ್ತಾವ. ಎಂತ ಪ್ರಾಣಿ? ಶೀತ ರಕ್ತ ಪ್ರಾಣಿ ಅಂತಂದ್ರೆ ಏನ್ ಹೇಳ್ತೀನಿ ನಾನು, ಇವು ಎಲ್ಲಾ ವಾತಾವರಣಕ್ಕ ಹೊಂದಾಣಿಕೆಯನ್ನ ಮಾಡ್ಕೋತಾವ. ಶೀತಕ್ಕೂ ಮಾಡ್ಕೋತಾವ, ಉಷ್ಣಕ್ಕೂ ಮಾಡ್ಕೋತಾವ. ಸೊ ಇವೇನಂತಂದ್ರ ಶೀತ ರಕ್ತ ಪ್ರಾಣಿ ಅಂತ ಹೇಳ್ಕರಿತೀವಿ. ಸೊ ನೆಕ್ಸ್ಟ್ ಇದ್ರದ ಏನಂತಂದ್ರ ದೇಹ ತಲೆ, ಕುತ್ತಿಗೆ ಮತ್ತು ಬಾಲಕ ಆವೃತವಾಗಿರ್ತೈತಿ. ನೀವು ಗೊಪ್ಪೆ ನೋಡಿದ್ರೆ ಅಂದ್ರೆ ಏನಾಗಿರ್ತೈತಿ ಅಂದ್ರೆ ತಲೆಯಿಂದ ಹಿಡಿದು ಕಾಂಡ ಸೊ ತಲೆ, ಕಾಂಡ ಮತ್ತು ಬಾಲ. ಆದ್ರೆ ಇಲ್ಲಿ ಏನಾಗಿರ್ತೈತಿ ಅಂದ್ರ ತಲೆನೂ ಇರ್ತೈತಿ, ಕುತ್ತಿಗೆನೂ ಇರ್ತೈತಿ, ಕಾಂಡನೂ ಇರ್ತೈತಿ ಮತ್ತ ಬಾಲನೂ ಇರ್ತೈತಿ. ಸೊ ಇದಿಷ್ಟು ಯಾರ ಬಗ್ಗೆ ಮಾತಾಡಿದ್ವಿ ನಾವು? ಸರೀಸೃಪದ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಪ್ರಭೇದ. ಇದ್ರೊಳಗ ಪ್ರಭೇದ ಎಷ್ಟಂದ್ರೆ 7,000 ಪ್ರಭೇದಗಳು ಇರ್ತಾವೆ. 7,000 ಪ್ರಭೇದಗಳು ಇರ್ತಾವೆ. ನೆಕ್ಸ್ಟ್ ಸ್ಟಾಪ್ ಮಾಡಿ.